ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಿಲ್ಲೆಟನ್ನು ಉಪಯೋಗಿಸಿಕೊಂಡು ಒಂದು ಟಪ್ಪಿ ದೋಸೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಈ ಥರ ನೀವು ಡಿಸೈನಲ್ಲಿ ಮಾಡಿಕೊಟ್ರೆ. ಹಾಗೆ ಅವರಿಗೆ ಸುಲಭವಾಗಿ ಟಪ್ಪಿ ಕೂಡ ಹಾಕ್ಬೋದು ನೀವು. ಹಾಗೆ ಇವತ್ತು ಟಪ್ಪಿ ದೋಸೆ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಯಾವುದೇ ಮಿಲ್ಲೆಟನ್ನು ಉಪಯೋಗಿಸಿಕೊಂಡು ಕೂಡ ಮಾಡ್ಬೋದು. ನಾನಿವತ್ತು ಕೂಡೋ ಮಿಲ್ಲೆಟ್ ಉಪಯೋಗಿಸಿ ಮಾಡ್ತಾ ಇದ್ದೇನೆ. ನೀವು ಬೇರೆ ತುಂಬ ವೆರೈಟಿ ಆಫ್ ಮಿಲೆಟ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ಯಾವುದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಮಾಡಲಿಕ್ಕೆ ಕೂಡ ಹಾಗೆ ತುಂಬ ಸುಲಭ ಇದು. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು 2 ಕಪ್ಪಷ್ಟು ನೋಡಿ ಕೂಡೋ ಮಿಲ್ಲೆಟ್. ಕೂಡೋ ಮಿಲ್ಲೆಟ್ ಅಂದರೆ ಹೀಗಿರ್ತದೆ, ಹಾರಕ ಅಂತೇಳಿ ಹೇಳ್ತೇವೆ ನಾವು ಇದನ್ನು ಕನ್ನಡದಲ್ಲಿ. ಇದನ್ನು ನೆನೆ ಹಾಕ್ಕೊಳ್ಬೇಕು. ಇದರ ಜೊತೆಗೆ ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ಉದ್ದಿನಬೇಳೆ, 1 ಹಿಡಿಯಷ್ಟು ರಾಜ್ಮಾ, ಇವಿಷ್ಟನ್ನು ನೆನೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಂತೆ. ಇವಿಷ್ಟನ್ನು ನಾನು ಮಾಮೂಲಾಗಿ ಎಲ್ಲ ದೋಸೆ ಮಾಡುವಾಗ ಕೂಡ ಅದನ್ನು ನೆನೆ ಹಾಕ್ಕೊಳ್ತೇನೆ. ಯಾಕೆಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಜೊತೆಗೇ ಇದನ್ನು ಬೇರೆ ನೆನೆ ಹಾಕ್ಕೊಂಡಿದ್ದೇನೆ. ಇದು ಹೇಗೆ ನೆನೀತದೆ ಅಂತ ಹೇಳಿ ನನಗೆ ಐಡಿಯಾ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಇದನ್ನು ಮಾಡಿದ್ದು, ಹಾಗಾಗಿ ನಾನು ಅದನ್ನು ಬೇರೆಯೇ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ತಗೊಂಡು ಅದಕ್ಕೆ ಎಲ್ಲವನ್ನು ಕೂಡ ಹಾಕಿ ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ನೀವು 4 ರಿಂದ 5 ಗಂಟೆ ನೆನೆಸ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗ್ತದೆ ಇದು. ಇದಕ್ಕೀಗ ಉಳಿದ ಬೇಳೆಗಳನ್ನೆಲ್ಲ ಹಾಕ್ಕೊಂಡು ಇದನ್ನು ಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ನೆನೆಯಲಿಕ್ಕೆ ಹಾಕಿದರೆ ಅದೇ ನೀರಲ್ಲಿ ನೀವು ರುಬ್ಬಿಕೊಳ್ಬೋದು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ನಾನು ಯಾವತ್ತು ಬೇಳೆಗಳನ್ನು ನೆನೆದ ನೀರನ್ನು ಬಿಸಾಡೋದಿಲ್ಲ, ಅದರಲ್ಲೇ ನಾನು ಯಾವಾಗಲೂ ರುಬ್ಬಿಕೊಳ್ಳೋದು. ಈಗ ಅವಲಕ್ಕಿ, ಅದಕ್ಕೊಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವತ್ತು ನಾನು ಅನ್ನ ಹಾಕ್ತಾ ಇಲ್ಲ, ಅವಲಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಮಾಮೂಲಾಗಿ ನಾನು ದೋಸೆಗೆ 1 ಕಪ್ ಅನ್ನ ಹಾಕ್ತೇನೆ. ಅದು ವೈಟ್ ರೈಸ್ ಇರ್ಬೋದು, ಬಾಯ್ಲ್ಡ್ ರೈಸ್ ಇರ್ಬೋದು, ಯಾವುದಾದ್ರೂ ಒಂದು ಅನ್ನ ಹಾಕಿಕೊಳ್ತೇನೆ. ಇವತ್ತು ನಾನು ಅವಲಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ನಮ್ಮ ಕೈಯ ಬಿಸಿಗೆ ಯಾವುದೇ ಹಿಟ್ಟುಗಳನ್ನು ನಾವು ಈ ಥರ ಮಾಡೋದ್ರಿಂದ, ಇಡ್ಲಿ ಹಿಟ್ಟು, ಯಾವುದೇ ದೋಸೆ ಹಿಟ್ಟನ್ನು ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಹುಳಿ ಬರ್ತದೆ. ಅದು ಈ ಥರ ಮುಚ್ಚಿ ಒಂದು 5 ರಿಂದ 6 ಗಂಟೆ, ಅಂದರೆ ರಾತ್ರಿ ರುಬ್ಬಿದರೆ ಬೆಳಿಗ್ಗೆ ಆಗುವಾಗ ನೋಡಿ ಈ ಥರ ಚೆನ್ನಾಗಿ ಹುಳಿ ಬಂದಿರ್ತದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹೇಳ್ಕೊಂಡು ಈ ಥರ ಒಮ್ಮೆ ಅದನ್ನು ಚೆನ್ನಾಗಿ ಮಗಚಿಕೊಳ್ಳಿ. ತವ ಕಾಯಲಿಕ್ಕಿಟ್ಟು, ನಾನಿವತ್ತು ಕಾಸ್ಟ್ ಐರನ್ ತವದಲ್ಲಿ ದೋಸೆ ಮಾಡ್ತಾ ಇದ್ದೇನೆ. ಅದಕ್ಕೆ ಫಸ್ಟಿಗೆ ಒಂಚೂರು ಸಾಸಿವೆ ಎಣ್ಣೆ, 1 ಡ್ರಾಪ್ ಸಾಸಿವೆ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಒರೆಸಿದ ನಂತರ ನೀವು ಯಾವುದೇ ಎಣ್ಣೆ ಉಪಯೋಗಿಸ್ಕೊಳ್ಬೋದು. ಸಾಸಿವೆ ಎಣ್ಣೆನೇ ಆಗಬೇಕು ಅಂತಿಲ್ಲ. ಸಾಸಿವೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ನಾನು ಸಾಸಿವೆ ಎಣ್ಣೆಯನ್ನೇ ಜಾಸ್ತಿ ಉಪಯೋಗಿಸೋದು. ಇವು ಎಳ್ಳೆಣ್ಣೆ ಹಾಕ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆಯಲ್ಲೇ ಹಾಕ್ಕೊಳ್ಬೋದು. ಇದನ್ನು ತವ ಬಿಸಿಯಾದ ನಂತರ ಅದನ್ನು ಸಣ್ಣ ಮಾಡಿ, ಉರಿ ಸಣ್ಣ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಗರಿ ಗರಿಯಾಗಿ ಬೇಯ್ತದೆ. ನಾನು ಮೊದಲೇ ದೋಸೆಗಳಲ್ಲಿ ಹೇಳಿದೆ ಟಿಪ್ಪಿನ ಪ್ರಕಾರ, ದೋಸೆ ಒಮ್ಮೆ ಬೆಂದ ನಂತರ ಅದನ್ನು ಎಬ್ಬಿಸಿಬಿಟ್ಟು ನಂತರ ಅದನ್ನು ಕ್ರಿಸ್ಪ್ ಮಾಡಿ, ಆವಾಗ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕ್ಲೀನಾಗಿ ಬರ್ತದೆ. ತವದಲ್ಲೇ ಅದನ್ನು ಬೇಯಿಸಿದರೆ ನೋಡಿ ದೋಸೆ ಈ ಥರ ಕಪ್ಪಾಗ್ತದೆ. ನೋಡಿ ಮಧ್ಯಭಾಗದಲ್ಲಿ ಕಪ್ಪಾಯ್ತದು, ಹಾಗೆ ಕಪ್ಪಾಗ್ತದೆ. ಅದಕ್ಕೋಸ್ಕರ ದೋಸೆಯನ್ನು ಎಬ್ಬಿಸಿಬಿಟ್ಟು ನಂತರ ಕ್ರಿಸ್ಪ್ ಮಾಡಿ, ತಿರುಗಿಸಿ ಹಾಕಬೇಡಿ, ಹಾಗೆಯೇ ಅದು ಬೇಯಲಿ. ಅದು ನಂತರ ಅದನ್ನು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಹೋದರೆ ನಮ್ಮ ಟಪ್ಪಿ ದೋಸೆ ರೆಡಿ ಆಯಿತು. ಇದನ್ನು ನೀವು ಮಸಾಲೆ ಜೊತೆಗೆ ಕೊಡ್ಬೋದು, ಸಾಂಬಾರು ಜೊತೆಗೆ ಕೊಡ್ಬೋದು, ಅಥವಾ ರಸಮ್ ಜೊತೆಗೆ. ಯಾವುದೇ ದೋಸೆಗಳು ರಸಮ್ ಜೊತೆಗೆ ಸೂಪರ್ ಆಗಿರ್ತದೆ. ನಾನು ಯಾವಾಗಲೂ ದೋಸೆಗೆ ಸರ್ವ್ ಮಾಡೋದು ರಸಮ್ ಜೊತೆಗೆ. ರಸಮ್ ಜೊತೆ ಸಾಂಬಾರಿಗಿಂತ ಚೆನ್ನಾಗಿ ದೋಸೆಗಳು ಸೂಟ್ ಆಗ್ತದೆ. ಬೇಕಾದರೆ ನೀವು ಟ್ರೈ ಮಾಡಿ ಒಮ್ಮೆ ನೋಡಿ ಅದನ್ನು. ನೋಡಿ ಈ ಥರ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆಗಳನ್ನು ಮಾಡಿಕೊಂಡು ಅದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ದೋಸೆಗಳನ್ನು ಯಾವಾಗಲೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೇ ಅದು ಚೆನ್ನಾಗಿರ್ತದೆ. ತಣ್ಣಗಾದರೆ ಅದು ಕೆಲವರಿಗೆ ಒಣಗಿದಾಗ ಆಗ್ತದೆ, ದೊಂಡೆ ಕಟ್ಟೋದೆಲ್ಲ ಆಗ್ತದೆ. ಅದಕ್ಕೆ ಆದಷ್ಟು ಬಿಸಿ ಬಿಸಿಯಾಗಿ ದೋಸೆಗಳನ್ನು ಟ್ರೈ ಮಾಡಿ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ಖಂಡಿತ ತಿಳಿಸ್ತೀರಿ ಅಲ್ವಾ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವಾ? ಹಾಗಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿದರೆ ನಾವು ಯಾವಾಗ ವೀಡಿಯೋ ಹಾಕಿದರೆ ನಿಮಗೆ ಆವಾಗ ಕೂಡಲೇ ಸಿಗ್ತದೆ. ಇನ್ನೊಂದು ಹೆಲ್ದಿ ವಿಡಿಯೋದೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.